ಆತ್ಮೀಯ ಶರಣ ಬಂಧುಗಳೇ, ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾದಂತಹ ಶರಣು ಶರಣಾರ್ಥಿಗಳು. ಆಳಂದ ತಾಲೂಕಿನ ತಡಕಲ್ ಗ್ರಾಮದ ಮಾನಂದ ತಾಯಿ ಕಲ್ಯಾಣಿ ತುಕಾಣಿಯವರ ಸುಪುತ್ರ ಪ್ರೇಮ ಸಾಗರ್ ನಟಿಸಿರ್ತಕ್ಕಂಥ ನೀಲಿ ಎಂಬ ಚಿತ್ರ 6/3/2026 ಎಲ್ಲ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತಿದ್ದು, ಅದೇ ರೀತಿಯಾಗಿ ಕಲಬುರಗಿ ಶೆಟ್ಟಿ ಟಾಕೀಸ್ ಆಳಂದ ರಸ್ತೆಯಲ್ಲಿರ್ತಕ್ಕಂಥ ಶೆಟ್ಟಿ ಫಿಲ್ಮ್ ಟಾಕೀಸ್ ಅಲ್ಲಿ ಬಿಡುಗಡೆಯಾಗುತ್ತಿದ್ದು, ನಿರಂತರವಾಗಿ ಈ ಚಿತ್ರ 2 ಗಂಟೆಯಿಂದ ಪ್ರತಿನಿತ್ಯವೂ ಪ್ರದರ್ಶನವಾಗುತ್ತಿದ್ದು, ತಾವುಗಳೆಲ್ಲರೂ ಆ ಒಂದು ಚಿತ್ರವನ್ನು ನೋಡುವ ಮೂಲಕ ಪ್ರೇಮ್ ಸಾಗರ್ ಅವರಿಗೆ ಆಶೀರ್ವದಿಸಬೇಕು. ಕಾರಣ, ಇಷ್ಟು ದಿನ ನಾವೆಲ್ಲ ಬರೀ ಸಿನಿಮಾ ಪ್ರೇಕ್ಷಕರಾಗಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಪ್ರೇಮ್ ಸಾಗರ್ ಅಂತಕ್ಕಂಥ ಯುವಕನಿಂದಾಗಿ ನಾವು ಚಲನಚಿತ್ರ ನಟರೊಬ್ಬರನ್ನು ಪಡೆದಂತಾಗಿದೆ. ಆ ಕಾರಣಕ್ಕಾಗಿ ಇಂಥ ಒಬ್ಬ ಚಲನಚಿತ್ರ ನಟ ನಮ್ಮ ಭಾಗದಲ್ಲಿ ಬೆಳೆದರೆ ಮುಂದಿನ ದಿನಗಳಲ್ಲಿ ಚಿತ್ರೋದ್ಯಮ ಕೂಡ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಬರ್ತದೆ ಅಂತಕ್ಕಂಥ ಒಂದು ಮಹದಾಶೆಯೊಂದಿಗೆ ಇಲ್ಲಿರ್ತಕ್ಕಂಥ ಪ್ರತಿಭೆಗಳಿಗೆ ಪುರಸ್ಕಾರ ಕೊಡುವ ಸಲುವಾಗಿ, ಇಲ್ಲಿರ್ತಕ್ಕಂಥ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ನಾವೆಲ್ಲರೂ ಈ ಒಂದು ಚಲನಚಿತ್ರ ನೋಡುವ ಮೂಲಕ ನಾವು ಚಲನಚಿತ್ರೋದ್ಯಮದಲ್ಲೂ ಸಹಿತ ನಾವೇನು ಕಡಿಮೆ ಇಲ್ಲ, ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದವರು ಅಂತಕ್ಕಂಥ ಒಂದೊಂದು ಸಾಬೀತು ಮಾಡಬೇಕಾಗಿದೆ. ಅದಕ್ಕಾಗಿ ಬಹಳ ಕಷ್ಟಪಟ್ಟು ಸುಮಾರು ವರ್ಷಗಳಿಂದ ಪ್ರಯತ್ನ ಪಟ್ಟಂತ ಈ ಪ್ರೇಮ ಸಾಗರ್ನ ಒಂದು ಚಲನಚಿತ್ರ ತಾವುಗಳು ಶೆಟ್ಟಿ ಟಾಕೀಸ್ಗೆ ಹೋಗಿ ನೋಡುವ ಮೂಲಕ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕ ಕಲ್ಯಾಣ ಕರ್ನಾಟಕದ ಪ್ರದೇಶದ ಎಲ್ಲ ಜನಗಳು ಒಂದು ವೇಳೆ ಅವರಿಗೆ ಪ್ರೋತ್ಸಾಹ ನೀಡಿದ್ದಾದರೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ನಟರು ತಯಾರಾಗ್ತಾರೆ, ನಿರ್ಮಾಪಕರು ತಯಾರಾಗ್ತಾರೆ, ನಿರ್ದೇಶಕರು ತಯಾರಾಗ್ತಾರೆ, ಅನೇಕ ಕಲಾವಿದರು ಈ ಭಾಗದಲ್ಲಿ ಚಿತ್ರೋದ್ಯಮದಲ್ಲಿ ಬೆಳೆಯಲು ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಮಹದಾಶೆ ನನಗಿದೆ. ಆ ಕಾರಣಕ್ಕಾಗಿ ಈ ಭಾಗದ ಪ್ರತಿಯೊಬ್ಬರು ಆ ಒಂದು ಚಲನಚಿತ್ರ ನೋಡುವ ಮೂಲಕ ಈ ಒಂದು ಚಲನಚಿತ್ರಕ್ಕೆ ಶುಭಾಶಯಗಳು ಕೋರಬೇಕು ಮತ್ತು ಪ್ರೋತ್ಸಾಹ ನೀಡಬೇಕು. ಈ ಭಾಗದಲ್ಲಿ ಚಲನಚಿತ್ರ ಬೆಳೆದರೆ ಮುಂದಿನ ದಿನಗಳಲ್ಲಿ ಇನ್ನೊಬ್ಬ ಪ್ರತಿಭೆ ಚಲನಚಿತ್ರಕ್ಕೆ ಹೋಗುವಂತಹ ಒಂದು ಅವಕಾಶಗಳು ಸಿಗ್ತದೆ. ಯಾವಾಗ ಅವಕಾಶಗಳು ದೊರೆಯಲು ಪ್ರಾರಂಭ ಆಗ್ತದೆ, ತನ್ನಿಂದ ತಾನೇ ಆ ಒಂದು ಪ್ರತಿಭೆಗಳು ನಾನು ಮುಂದೆ ನೀನು ಮುಂದೆ ಅಂತಕ್ಕಂಥ ಒಂದು ಮಹದಾಶೆಯೊಂದಿಗೆ ಬರ್ತಾರೆ. ಅದಕ್ಕಾಗಿ ಕೇವಲ ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರಿಗೆ ಸೀಮಿತವಾದಂತಹ ಚಿತ್ರೋದ್ಯಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೂ ಕೂಡ ಬರಬೇಕು ಅಂತಾದ್ರೆ ನಾವು ಬರೀ ಚಿತ್ರ ಪ್ರೇಕ್ಷಕರಾಗಬಾರದು, ಚಿತ್ರ ನಟನೆ ಮಾಡುವವರಾಗಬೇಕು, ಪ್ರದರ್ಶನಕಾರರಾಗಬೇಕು, ಚಿತ್ರ ವಿತರಕರಾಗಬೇಕು ಮತ್ತು ನಿರ್ದೇಶಕರಾಗಬೇಕು, ನಿರ್ಮಾಪಕರಾಗಬೇಕು. ಅಂತ ಅವಕಾಶಗಳು ಯಾವಾಗ ಸಿಗ್ತಾವ ಅಂತಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥವ್ರನ್ನು ನಾವೆಲ್ಲ ಬೆಳೆಸಿದಾಗ, ಪ್ರೋತ್ಸಾಹಿಸಿದಾಗ, ಇಂಥವರನ್ನು ಮೇಲೆ ಎತ್ತಿದಾಗ ಆ ಮಾತು ಸಾಧ್ಯ ಆಗ್ತದೆ ಅಂತಕ್ಕಂಥ ಕಾರಣಕ್ಕಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದ್ರೆ, ಗುಲ್ಬರ್ಗದಲ್ಲಿ ಇರ್ತಕ್ಕಂಥ ಶೆಟ್ಟಿ ಟಾಕೀಸ್ ಏನಿದೆ ಅಲ್ಲಿ ಹೋಗಿ ಎಲ್ಲರೂ ಕೂಡ ಈ ಒಂದು ಚಲನಚಿತ್ರ ನೋಡುವ ಮೂಲಕ ಕಲ್ಯಾಣ ಕರ್ನಾಟಕದಲ್ಲೂ ಪ್ರತಿಭೆಗಳಿವೆ, ಕಲ್ಯಾಣ ಕರ್ನಾಟಕದಲ್ಲೂ ಕಲಾವಿದರಿದ್ದಾರೆ, ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ನಿರ್ಮಾಪಕ ನಿರ್ದೇಶಕರು ತಯಾರಾಗುವಂತ ಎಲ್ಲ ಸಾಮರ್ಥ್ಯ ನಮಗೂ ಇದೆ. ನಾವೇನು ಬೆಂಗಳೂರು ಮೈಸೂರಿಗಿಂತ ಕಡಿಮೆ ಇಲ್ಲ ಅಂತಕ್ಕಂಥದ್ದು ನಾವು ಸಾಧಿಸಿ ತೋರಿಸಬೇಕು ಅಂತಕ್ಕಂಥ ಒಂದು ಹೆಮ್ಮೆಯಿಂದ ಈ ಒಂದು ಚಲನಚಿತ್ರಕ್ಕೆ ನಾವು ನೀವು ಎಲ್ಲರೂ ಹೋಗಿ ಪ್ರೋತ್ಸಾಹ ಮಾಡೋಣ. ನಾವು ಕುಟುಂಬ ಸಮೇತರಾಗಿ ನಮ್ಮ ಗೆಳೆಯರೊಂದಿಗೆ ಈ ಚಲನಚಿತ್ರ ನೋಡಲು ಹೋಗುತ್ತಿದ್ದು, ತಾವುಗಳು ಕೂಡ ಈ ಚಲನಚಿತ್ರ ಪ್ರೋತ್ಸಾಹ ಮಾಡುವ ಮೂಲಕ ಕಲ್ಯಾಣಿ ತುಕಾಣಿಯವರ ಸುಪುತ್ರ, ಮಾನಂದ ತಾಯಿಯವರ ಸುಪುತ್ರ, ಕಲ್ಯಾಣ ಕರ್ನಾಟಕದ ಮಗ ಪ್ರೇಮ್ ಸಾಗರ್ಗೆ ನಾವೆಲ್ಲ ಸಹಾಯ ಮಾಡೋಣ, ಸಹಕಾರ ಮಾಡೋಣ, ಪ್ರೋತ್ಸಾಹ ಮಾಡೋಣ. ಅವನಿಗೆ ಮೇಲೆ ಏಳಲು, ಮೇಲೆ ಎತ್ತರಕ್ಕೆ ಹಾರಲು ನಾವೆಲ್ಲ ಶಕ್ತಿ ನೀಡೋಣ ಅಂತಕ್ಕಂಥ ಒಂದು ಉದ್ದೇಶದಿಂದ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ. ತಾವುಗಳು ಎಲ್ಲರೂ ಕೂಡ ಆ ಒಂದು ಚಿತ್ರವನ್ನು ನೋಡುವ ಮೂಲಕ ಅವನಿಗೆ ಆರ್ಥಿಕವಾಗಿ ಸಹಾಯ ಆಗಿರ್ಬೋದು, ಒಂದು ಶೈಕ್ಷಣಿಕವಾಗಿ ಸಹಾಯ ಆಗಿರ್ಬೋದು, ಸಾಮಾಜಿಕವಾಗಿ ಸಹಾಯ ಆಗಿರ್ಬೋದು, ಅನೇಕ ರೀತಿಯಿಂದ ಒಂದು ಆ ಹುಡುಗನಿಗೆ ಸಹಕಾರ ಆಗ್ತದೆ. ಅದೇ ರೀತಿ ಈ ಚಲನಚಿತ್ರದಲ್ಲಿ ನಡೆಸಿರ್ತಕ್ಕಂಥ ಎಲ್ಲಾ ಕಲಾವಿದರಿಗೂ ಕೂಡ ಅದು ಸಹಕಾರಿ ಆಗ್ತದೆ. ಈ ಚಲನಚಿತ್ರ ನಿರ್ದೇಶನ ಮಾಡತಕ್ಕಂಥ ನಿರ್ದೇಶಕರಿಗೂ ಕೂಡ ನಾವು ನೋಡುವಂತ ಒಂದು ಚಲನಚಿತ್ರ ಬಹಳ ಒಂದು ಹೆಮ್ಮೆ ಆಗ್ತದೆ. ಮುಖ್ಯವಾಗಿ ಹೇಳುವುದೇನೆಂದ್ರೆ, ಈ ಚಲನಚಿತ್ರದ ನಿರ್ಮಾಪಕರೇನಿದ್ದಾರೆ, ಚಲನಚಿತ್ರ ಸಲುವಾಗಿ ಯಾರು ಹಣಕಾಸಿನ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಚಲನಚಿತ್ರ ಮಾಡೋದಂದ್ರೆ ಅಷ್ಟೊಂದು ಸಹಜವಂತಲ್ಲ. ಬಹಳ ಕಷ್ಟ ಕಾರ್ಪಣ್ಯಗಳನ್ನು ದಾಟಿ ಒಂದು ಚಲನಚಿತ್ರ ನಿರ್ಮಾಣ ಆಗ್ತದೆ. ಚಲನಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಆರ್ಥಿಕವಾದಂತಹ ಸಮಸ್ಯೆ. ಅಂತ ಆರ್ಥಿಕ ಸಮಸ್ಯೆಗಳನ್ನೆಲ್ಲನೂ ಎದುರಿಸಿ ಯಾರು ಇವತ್ತಿನ ದಿನ ಧೈರ್ಯ ಮಾಡಿ ಇಂತ ಚಲನಚಿತ್ರ ಮಾಡಿದಾರಲ್ಲ, ಅಂತವ್ರಿಗೆ ನಾವು ಒಂದು ಶಕ್ತಿ ತುಂಬಬೇಕಾದ್ರೆ ನಾವೆಲ್ಲರೂ ಚಲನಚಿತ್ರ ಮಂದಿರಕ್ಕೆ ಹೋಗಿ
ಈ ಪಿಕ್ಚರ್ ನೋಡಿದಾಗ ಅಂತ ಒಂದು ನಿರ್ಮಾಪಕರಿಗೆ ಶಕ್ತಿ ಬರ್ತದೆ. ಅವಾಗ ಇಂಥ ಒಂದು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡೋಕೆ ಯಾರಾದ್ರೂ ಧೈರ್ಯ ಮಾಡ್ತಾರೆ. ಅದಕ್ಕಾಗಿ ನಾವು ಈ ಚಲನಚಿತ್ರದಲ್ಲಿ ನಟಿಸಿರ್ತಕ್ಕಂತ ಎಲ್ಲಾ ಕಲಾವಿದರಿಗೂ, ನಿರ್ಮಾಪಕರಿಗೂ, ಕ್ಯಾಮರಾಮನ್ಗಳಿಗೂ ಹಾಗೂ ಒಂದು ಯಾರು ನಿರ್ದೇಶನ ಮಾಡಿದ್ರೆ ಅವರಿಗೂ, ಎಲ್ಲಾ ಚಲನಚಿತ್ರ ತಂಡಕ್ಕೂ ನಾವು ಸಪೋರ್ಟ್ ಮಾಡಬೇಕು ಅಂತಂದ್ರೆ ಈ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ನಾವೇನು ಹೇಳ್ತೀವಿ, ಈ ಭಾಗದ ಜನ ಹೆಚ್ಚು ಹೆಚ್ಚು ಈ ಚಲನಚಿತ್ರ ನೋಡುವ ಮೂಲಕ ಅವರಿಗೆ ಆರ್ಥಿಕವಾದಂತ, ಸಾಮಾಜಿಕವಾದಂತ ಒಂದು ಆತ್ಮಸ್ಥೈರ್ಯ ತುಂಬುವಂತ ಒಂದು ಅವಶ್ಯಕತೆ ಇದೆ. ಅದಕ್ಕಾಗಿ ನಾಳೆನೆ ಬೆಳಗ್ಗೆ ಬಿಡುಗಡೆ ಆಗತಕ್ಕಂತ ಈ ಚಲನಚಿತ್ರ 100 ದಿನ ನಡೀಲಿ, 1000 ದಿನ ನಡೀಲಿ ಇರ್ತಕ್ಕಂತ ಒಂದು ಮಹದಾಶೆ ನಾವೆಲ್ಲ ವ್ಯಕ್ತಪಡಿಸೋಣ. ಅದಕ್ಕಾಗಿ ದಯವಿಟ್ಟು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳೋದೇನೆಂದ್ರೆ, ಇಂಥ ಬಡವರ ಮಕ್ಕಳು ಬೆಳಿಬೇಕು. ಚಲನಚಿತ್ರ ಅಂದ್ರೆ ಕೇವಲ ಅದು ವಂಶ ಪಾರಂಪರಿಕವಾಗಿ ಬಂದದ್ದಲ್ಲ, ಅಥವಾ ಯಾರೋ ದುಡ್ಡಿದ್ದವರು, ಶ್ರೀಮಂತರು, ಬಹಳ ಹೆಸರಿದ್ದವರು ಮಾಡುವಂತದ್ದಲ್ಲ. ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ, ಗಡಿನಾಡ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂತ ಒಂದು ಪ್ರತಿಭೆ ಇದು. ಪ್ರೇಮಸಾಗರ ಅಂತಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ಪ್ರದೇಶ ಇದು. ಆಳಂದ ತಾಲೂಕಾ, ಕಲಬುರಗಿ ಜಿಲ್ಲೆಯಲ್ಲಿ ಈ ಕಲ್ಯಾಣ ಕರ್ನಾಟಕದಂತ ಹಿಂದುಳಿದ ಪ್ರದೇಶ ಅಂತಕ್ಕಂತ ಒಂದು ಹಣೆಪಟ್ಟಿ ಕಟ್ಕೊಂಡಂತ ಈ ಪ್ರದೇಶದಲ್ಲಿ ಇಂಥ ಪ್ರತಿಭೆಗಳು ಬೆಳೆದಾಗ ಈ ಭಾಗಕ್ಕೂ ಕೂಡ ನಮಗೆ ಒಂದು ಗೌರವ ಸಿಗ್ತದೆ, ಹೆಮ್ಮೆ ಆಗ್ತದೆ. ಅಂತ ಹೆಮ್ಮೆಯನ್ನು ಪಡಿಬೇಕಾದ್ರೆ ಇಂಥ ಒಂದು ಚಲನಚಿತ್ರ ನೋಡಿ ಅವನಿಗೆ ಪ್ರೋತ್ಸಾಹ ನೀಡುವ ಮೂಲಕ ಅಲ್ಲಿ ನಟಿಸಿರ್ತಕ್ಕಂಥ ಕಲಾವಿದರಿಗೂ, ಕ್ಯಾಮರಾಮನ್ಗಳಿಗೂ, ನಿರ್ದೇಶಕರಿಗೂ, ನಿರ್ಮಾಪಕರಿಗೂ ಎಲ್ಲರಿಗೂ ಶಕ್ತಿ ತುಂಬುವಂತ ಒಂದು ಕೆಲಸ ನಾವು ನೀವು ಕೂಡಿ ಮಾಡೋಣ. ನಾಳೆಯಿಂದ ಪ್ರಾರಂಭವಾಗುವಂತಹ ಚಲನಚಿತ್ರ ಎಲ್ಲರೂ ನೋಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಸೈಡ್ ಬರ್ನಿ ತಾಟ್ ಕೊಡ್ತಾರ ಹೂವಿಂದ ಕೊಡ್ರಿ ಹೂವ ಸೊಸನ್ ಕೊಡ್ರಿ. ಪ್ರಭುದ ಸಮರ್ಥ ತಂಗಿ ಶ್ರೀ ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ದಿನ ಒಂದು ಸಂತೋಷದ ಸುದ್ದಿ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ತಡಕಲ್ ಗ್ರಾಮದ ಸಾಮಾಜಿಕ ಕಾರ್ಯಕರ್ತರು, ಹೋರಾಟಗಾರರು ಆಗಿರುವಂತಹ ಶರಣರಾದ ಕಲ್ಯಾಣಿ ತುಕಾಣಿಯವರ ಮಗನು ಪ್ರಥಮ ಬಾರಿಗೆ ಒಂದು ಕನ್ನಡದಲ್ಲಿ ಮೂವಿಯನ್ನ ನಿರ್ಮಿಸಿ ಅದರಲ್ಲಿ ನಾಯಕನಾಗಿ ಪಾತ್ರ ಮಾಡಿರ್ತಕ್ಕಂತಹ ನೀಲಿ ಎನ್ನುವಂತಹ ಆ ಚಲನಚಿತ್ರದ ಹೆಸರು. ಇವತ್ತಿನ ದಿನ ನಾವು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ಅದರ ಪೋಸ್ಟರ್ ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಆ ಒಂದು ಮೂವಿ ಯಶಸ್ವಿಯಾಗಲಿ. ನಮ್ಮ ತಾಲೂಕಿನ ಒಬ್ಬ ಹಳ್ಳಿಯ ಹುಡುಗ ಮಾಡಿರುವಂತಹ ಒಂದು ಮೂವಿ ಕನ್ನಡ ನಾಡಿನ
ಎಲ್ಲ ಕಲಾ ಪ್ರೇಮಿಗಳು ವೀಕ್ಷಿಸಿ ಅವರನ್ನ ಹುರಿದುಂಬಿಸುವಂತಹ ಕೆಲಸ ಮಾಡಿ ಮತ್ತು ಶುಭಾಶಯಗಳನ್ನ ಕೋರಬೇಕೆಂದು ಈ ಮುಖಾಂತರ ತಿಳಿಸುತ್ತಾ ಈಗ ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಗಳನ್ನ ಅರ್ಪಿಸುವ ಮುಖಾಂತರ ಇದರ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗವ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ, ಜೈ ಗುರು ಬಸವೇಶ, ಹರ ಹರ ಮಹಾದೇವ್. ಕೆಳಗೆ ಕೊಡ್ರಿ ತಂದೆ ತಾಯಿ ಕೈಯಾಗ, ಕೆಳಗೆ